ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯ ನಂತರ ಮೀಟ್ ಮಾಡಿರೋದು ನಾನಾ ರೀತಿಯಾದಂತಹ ಪ್ರಶ್ನೆಗಳಿಗೆ ಕಾರಣ ಆಗಿತ್ತು. ಯಾಕೆ ಮೀಟ್ ಮಾಡಿರಬಹುದು, ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಿರಬಹುದು, ಇದೆಲ್ಲವೂ ಕೂಡ ಸುರ್ಜೇವಾಲಾ ವಾಸ್ತವ್ಯ ಹೂಡಿದಂತ ಹೋಟೆಲ್ನಲ್ಲಿಯೇ ಭೇಟಿಯಾಗಿ ಮಾತುಕತೆಯನ್ನ ನಡೆಸಲಾಗಿತ್ತು. ಈ ಸಂದರ್ಭದಲ್ಲಿ ಇಬ್ಬರೂ ನಾಯಕರ ನಡುವೆ ಹಲವು ವಿಷಯಗಳು ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಬೆಳಗಾವಿ ಕಾಂಗ್ರೆಸ್ ಕಟ್ಟಡ ನಿರ್ಮಾಣದ ಬಗ್ಗೆ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಿಎಲ್ಪಿಯಲ್ಲಿ ನಾನು ಕಟ್ಟಡವನ್ನ ಕಟ್ಟಿಸಿದ್ದು ಅಂತ ಹೆಬ್ಬಾಳ್ಕರ್ ಹೇಳಿದ್ರು. ಕಾಂಗ್ರೆಸ್ ಕಟ್ಟಡವನ್ನ ಬೆಳಗಾವಿಯಲ್ಲಿ ಕಟ್ಟಿಸಿದ್ ನಾನು ಅಂತ ಸಿಎಲ್ಪಿ ಮೀಟಿಂಗ್ ನಲ್ಲಿ ಹೇಳಿದ್ರು. ಆದ್ರೆ ಇದರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಕ್ಕೆ ಅಂತ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಟ್ಟಡ ನಿರ್ಮಾಣಕ್ಕೆ ಜಾಗ ಕೊಟ್ಟಿದ್ದು ರಮೇಶ್ ಜಾರಕಿಹೊಳಿ. ನಾವು 3 ಕೋಟಿ ವೈಯಕ್ತಿಕ ಹಣ ಖರ್ಚು ಮಾಡಿದ್ದಾಗಿ ಸಚಿವರು ಈ ಸಂದರ್ಭದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಕಟ್ಟಡ ಕಟ್ಟೋದಕ್ಕೆ ಜಾಗ ಕೊಟ್ಟಿದ್ದು ನಾವು, ಜೊತೆಗೆ ವೈಯಕ್ತಿಕವಾಗಿ ಕೂಡ ನಾವು 3 ಕೋಟಿ ಹಣ ಖರ್ಚು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ದಲಿತರ ಡಿನ್ನರ್ ಸಭೆಯ ಬಗ್ಗೆ ಕೂಡ ಗಮನಕ್ಕೆ ತಂದಿದ್ದಾರೆ. ಸುರ್ಜೇವಾಲಾ ಅವರ ಗಮನಕ್ಕೆ ಸತೀಶ್ ಜಾರಕಿಹೊಳಿ ಅವರು ತಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ದಲಿತರ ಡಿನ್ನರ್ ವಿಚಾರವೂ ಕೂಡ ಸಾಕಷ್ಟು ರೀತಿಯಾದಂಥ ಆಂಗಲ್ ಅನ್ನ ಪಡ್ಕೊಂಡಿತ್ತು. ಕಾಂಗ್ರೆಸ್ನ ದಲಿತ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಹೈಕಮಾಂಡ್ ನಾಯಕರ ವಿರುದ್ಧವೇ ತಿರುಗಿ ಬೀಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯಿಂದ, ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರಿಂದ ಈ ಥರ ಬ್ರೇಕ್ ಹಾಕೋ ಕೆಲಸ ಆಯಿತು. ನಾವು ಆ್ಯಕ್ಚುಲಿ ಮೀಟಿಂಗ್ ಮಾಡಬೇಕು ಅಂತ ಇದ್ದಿದ್ದೇ ಬೇರೆ ಉದ್ದೇಶಕ್ಕೆ. ಇದೆಲ್ಲದ್ರ ಬಗ್ಗೆ ಒಂದು ಕ್ಲಾರಿಟಿ ಅನ್ನೋದು ಬೇಕಾಗಿತ್ತು ಅನ್ನೋದು ಕೂಡ ಇತ್ತು. ಫೈನಲಿ ಆ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸುರ್ಜೇವಾಲಾ ಅವರ ಗಮನಕ್ಕೆ ಸತೀಶ್ ಜಾರಕಿಹೊಳಿ ಅವರು ತಂದಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಸುರ್ಜೇವಾಲಾರನ್ನ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿದ್ದಾರೆ ಅಂದಾಗ್ಲೇ ನಾನಾ ರೀತಿಯಾದಂಥ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಿರ್ಬೋದು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೋ ಅಥವಾ ಮುಂದಿನ ಸಿಎಂ ವಿಚಾರವೋ, ದಲಿತರ ಮೀಟಿಂಗ್ ಬಗ್ಗೆನೋ ಅಂತ ಯಾವ ವಿಷಯ ಇಲ್ಲಿ ಮಹತ್ವಕ್ಕೆ ಕಾರಣವಾಗಿತ್ತು ಅಂತ ಶಿವು? ನೀತಿ, ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ಆಗತ್ತೆ. ನಂತರ ಸತೀಶ್ ಜಾರಕಿಹೊಳಿ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡ್ತಾರೆ. ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಒಂದು ಕಡೆ ಹೆಬ್ಬಾಳ್ಕರ್ ಅವರ ವಿಚಾರದಲ್ಲಿ ಕೆಲವೊಂದಷ್ಟು ಕ್ಲಾರಿಫೈಯನ್ನ ಸುರ್ಜೇವಾಲಾ ಅವರಿಗೆ ಕೊಡ್ತಾರೆ. ಯಾಕಂದ್ರೆ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬೆಳಗಾವಿ ಕಾಂಗ್ರೆಸ್ ಕಚೇರಿ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ವಾಗ್ವಾದ ನಡೆದಿತ್ತು. ಹೆಬ್ಬಾಳ್ಕರ್ ಹಾಗೆ ಸತೀಶ್ ಜಾರಕಿಹೊಳಿ ಅವರ ನಡುವೆ. ಬಿಲ್ಡಿಂಗ್ ಅನ್ನ ಉಸ್ತುವಾರಿ ಹಲವು ವರ್ಷಗಳ ಕಾಲ ನೀವು ಉಸ್ತುವಾರಿಯಾಗಿದ್ರಿ, ಆದ್ರೆ ಬೆಳಗಾವಿ ಜಿಲ್ಲೆಗೆ ಒಂದು ಕಾಂಗ್ರೆಸ್ ಕಚೇರಿಗೆ ಸ್ವಂತ ಕಟ್ಟಡವನ್ನ ನಿರ್ಮಾಣ ಮಾಡಿರ್ಲಿಲ್ಲ ಅನ್ನುವಂತ ಆರೋಪವನ್ನ ಹೆಬ್ಬಾಳ್ಕರ್ ಅವರು ಮಾಡ್ತಾರೆ. ನಾನು ಸಚಿವೆ ಆದ ನಂತರ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿದೆ ಅನ್ನುವಂತ ವಿಷಯವನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದಕ್ಕೆ ತಿರುಗೇಟನ್ನ ಕೊಡ್ತಾರೆ. ರಮೇಶ್ ಜಾರಕಿಹೊಳಿ ಅವರು ಜಾಗವನ್ನ ಐಡೆಂಟಿಫೈ ಮಾಡಿದ್ರು. ನಂತರ 70 ಲಕ್ಷ ಹಣವನ್ನು ಕೂಡ ಅದಕ್ಕೆ ಮೀಸಲಿಟ್ಟಿದ್ರು. ನಾವು ಸುಮಾರು ವೈಯಕ್ತಿಕವಾಗಿ 3 ಕೋಟಿ ರೂಪಾಯಿಗಳನ್ನ ಆ ಕಟ್ಟಡಕ್ಕೆ ಖರ್ಚು ಮಾಡಿದ್ದೇವೆ ಅನ್ನುವಂತ ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರು. ಸೊ ಈ ವಿಚಾರದ ಬಗ್ಗೆ ಸುರ್ಜೇವಾಲಾ ಅವರ ಗಮನಕ್ಕೆ ತಂದಿದ್ದಾರೆ. ವೈಯಕ್ತಿಕವಾಗಿ ನಾವು ಹಣವನ್ನ ಖರ್ಚು ಮಾಡಿ ನಾವು ಆ ಕಟ್ಟಡವನ್ನ ಕಟ್ಟಿದ್ದೇವೆ, ಆದ್ರೆ ಅದರ ಒಂದು ಹೆಸರನ್ನ ನಾವು ಕಟ್ಟಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೆಬ್ಬಾಳ್ಕರ್ ಅವರು ಬಿಂಬಿಸ್ತಾ ಇದ್ದಾರೆ ಅನ್ನುವಂತ ವಿವರಣೆಯನ್ನ ಸುರ್ಜೇವಾಲಾ ಅವರಿಗೆ ಕೊಡ್ತಾರೆ. ನಂತರ ದಲಿತ ಸಚಿವರ ಸಭೆ ರದ್ದುಪಡಿಸಿದಂತ ವಿಚಾರವನ್ನು ಕೂಡ ಅವರು ಗಮನಕ್ಕೆ ತರ್ತಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ವಿರೋಧಿ ಅಥವಾ ಪಕ್ಷಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿ ಮಾತುಕತೆಗೆ ಕರೆದಿರ್ಲಿಲ್ಲ. ನಾವು ದಲಿತ ಸಚಿವರು ಒಂದು ಕಡೆ ಸೇರ್ತಾ ಇದ್ವಿ. ನಾವು ಸೇರ್ತಾ ಇದ್ದಂಥದ್ದು ಸಮುದಾಯದ ಸಮಸ್ಯೆಗಳು, ಸದಾಶಿವ ಆಯೋಗದ ವರದಿ ಜಾರಿ, ಹಾಗೆ ಜಾತಿ ಗಣತಿ ವರದಿ ಮುಂದಿನ ಕ್ಯಾಬಿನೆಟ್ ಸಭೆಗೆ ಬರ್ತಾ ಇದೆ. ಆಗ ಅದರ ಒಂದು ಕ್ಲಾರಿಫೈ ಮತ್ತೆ ವರದಿ ಅನುಷ್ಠಾನಕ್ಕೆ ತರುವಂತ ನಿಟ್ಟಿನಲ್ಲಿ ಏನೆಲ್ಲ ಮಾಡಬಹುದು ಮತ್ತೆ ಸರ್ಕಾರದ ಮೇಲೆ ಏನೆಲ್ಲ ಒತ್ತಡಗಳನ್ನು ತರಬಹುದು ಅನ್ನುವಂತ ನಿಟ್ಟಿನಲ್ಲಿ ನಾವು ಅಭಿಪ್ರಾಯಗಳನ್ನ ಪಡೆಯೋದಕ್ಕೆ ಆ ಸಭೆಯನ್ನ ಆಯೋಜನೆ ಮಾಡಿದ್ವಿ. ಆದ್ರೆ ನೀವು ಬೇರೆಯವರ ಮಾತನ್ನ ಕೇಳಿ ಅದಕ್ಕೆ ಮುಂದೂಡುವಂತೆ ಅದಕ್ಕೆ ಬ್ರೇಕ್ ಅನ್ನ ಹಾಕಿದ್ವಿ. ಹಾಗಾಗಿ ಈಗಲೂ ಕೂಡ ನಾವು ಬಹಳ ಸ್ಪಷ್ಟವಾಗಿದ್ದೇವೆ. ಸಮುದಾಯದ ಸಮಸ್ಯೆಗಳು ಮತ್ತೆ ಆ ವರದಿಯ ಬಗ್ಗೆ ಅಷ್ಟೇ ನಮ್ಮ ಒಂದು ಚರ್ಚೆ ಇದೆ, ಬಿಟ್ರೆ ಬೇರೆ ಯಾವುದೇ ವಿಚಾರಗಳು ಕೂಡ ಚರ್ಚೆ ಇಲ್ಲ. ಜೊತೆಗೆ ಬಿಜೆಪಿಯವರು ದಲಿತ ಸಚಿವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹೋರಾಟಗಳನ್ನ ಯಾವ ರೀತಿಯಾಗಿ ನಾವು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಸಭೆಯಲ್ಲಿ ಚರ್ಚೆ ಆಗ್ಬೇಕಾಯಿತು. ಅಂತದಕ್ಕೆ ನೀವು ರಾಜಕೀಯ ವಿಶ್ಲೇಷಣೆಯನ್ನ ಕೊಟ್ಟು ಮಾಧ್ಯಮಗಳ ವರದಿಯನ್ನ ಆಧರಿಸಿ ನೀವು ಬ್ರೇಕ್ ಒಡ್ಡಿದ್ದು ಅಂದ್ರೆ ತಡೆ ಒಡ್ಡಿದ್ದು ಸರಿಯಲ್ಲ ಅನ್ನುವಂತ
ವಿಚಾರವನ್ನು ಕೂಡ ಸುರ್ಜೇವಾಲಾ ಅವರ ಗಮನಕ್ಕೆ ತಂದಿದ್ದಾರೆ ಅನ್ನುವಂತ ಮಾಹಿತಿಗಳು ನಮಗೆ ಲಭ್ಯ ಆಗಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಶುಭ ತಮ್ಮ ಡೀಟೇಲ್ಸ್ಗಾಗಿ.